ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಸುಯೋಧನ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಪ್ರಕಾಶ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಂದು ನಾಟಕ ಮಂಡಳಿಯಲ್ಲಿ ದುರ್ಯೋಧನನ ಪಾತ್ರ ಮಾಡ್ತಿರ್ತಾನೆ. ಪ್ರಕಾಶ್ ನಾಟಕ ನೋಡಿ ಎಲ್ಲರೂ ಆತನನ್ನ ತುಂಬಾ ಮೆಚ್ಕೋತಾರೆ ಮತ್ತು ಅವರು ಕ್ಲಾಪ್ಸ್ ಮಾಡ್ತಾರೆ. ಅದೇ ಜನರ ಗುಂಪಲ್ಲಿ ಪ್ರಕಾಶ್ ಮಗ ವರುಣ್ ಕೂಡ ಇರ್ತಾನೆ. ಎಲ್ಲರೂ ಆತನನ್ನ ನೋಡಿ ಚಪ್ಪಾಳೆ ಹೊಡಿತಿರ್ತಾರೆ. ಆದ್ರೆ ವರುಣ್ ಅವನ ತಂದೆನ ನೋಡಿ ಭಯಪಡ್ತಿರ್ತಾನೆ. ಆದ್ರೆ ಅಲ್ಲೇ ಇದ್ದ ವರುಣ್ ತಾಯಿ ಆತನಿಗೆ ನೀನ್ ಯಾಕೆ ಭಯಪಡ್ತಿದ್ಯಾ, ಅವರು ದುರ್ಯೋಧನ ಅಲ್ಲ ನಿಮ್ಮ ತಂದೆ ಅಂತ ಹೇಳ್ತಾಳೆ. ಈಗ ಸೀನ್ ಮಾರಣ ದಿನ ಬೆಳಗ್ಗೆ ವರುಣ್ ಸ್ಕೂಲ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ವರುಣ್ ಸ್ಕೂಲ್ ಹೊರಗೆ ನಿಂತಿರ್ತಾನೆ. ಈತ ಇಲ್ಲಿ ಸ್ಕೂಲ್ ಗಂಟೆನ ಬಾರಿಸ್ತಾನೆ. ಇದನ್ನ ನೋಡಿ ಒಳಗಿಂದ ಸಾರ್ ಬರ್ತಾನೆ. ಈತ ವರುಣ್ಗೆ ಇನ್ನೂ ಸ್ಕೂಲ್ ಟೈಮ್ ಮುಗಿದಿಲ್ಲ, ಆಗ್ಲೇ ಗಂಟೆ ಯಾಕೆ ಹೊಡೆದೆ ಅಂತ ಕೇಳ್ತಾನೆ. ಆಗ ವರುಣ್ ಸರ್, ನನಗೆ ಈ ಗಂಟೆ ಸೌಂಡ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಇದನ್ನ ಕೇಳಿ ವರುಣ್ಗೆ ಆತ ತುಂಬಾ ಹೊಡಿತಾನೆ. ಆದ್ರೆ ಆತನಿಗೆ ಏನು ಆಗ್ತಿರಲ್ಲ. ಆಗ ಸರ್ ಕೋಪದಲ್ಲಿ ಅಲ್ಲೇ ಬಿದ್ದಿದ್ದ ಒಂದು ಸ್ಟಿಕ್ ನ ತಗೋತಾನೆ. ಅದರಲ್ಲಿ ಒಂದು ಮಳೆ ಇರುತ್ತೆ. ಆ ಟೀಚರ್ ಆ ಕಟ್ಟಿಗೆ ತಗೊಂಡು ವರುಣ್ಗೆ ಹೊಡೆಯೋಕೆ ಹೋಗ್ತಿದ್ದಾಗ ವರುಣ್ ಒಳಗಿಂದ ಒಂದು ಸೌಂಡ್ ಬರುತ್ತೆ. ಯಾರೋ ಸುಯೋಧನ ಅಂತ ಜೋರಾಗಿ ಕೂಗ್ತಾರೆ. ಆಗ ವರುಣ್ ಟೀಚರ್ ನ ನೋಡಿದಾಗ ಅವನಿಗೆ ಟೀಚರ್ ದುರ್ಯೋಧನನ ವೇಷದಲ್ಲಿ ಕಾಣ್ತಿರ್ತಾನೆ. ಇದನ್ನು ನೋಡಿ ಆತನಿಗೆ ತುಂಬಾ ಭಯವಾಗುತ್ತೆ. ಆಗ ಅವನು ಆ ಟೀಚರ್ ನ ದೂಕಿ ಅಲ್ಲಿಂದ ಓಡೋಗ್ತಾನೆ. ಇನ್ನು ಒಂದು ವೇಳೆ ಆ ಟೀಚರ್ ಆ ಕಟ್ಟಿಗೆಯಿಂದ ಅವನಿಗೆ ಹೊಡೆದ್ರೆ ಆ ಮಳೆ ಅವನ ಕೈಗೆ ಚುಚ್ಕೋತಿತ್ತು. ಆದ್ರೆ ಈಗ ವರುಣ್ ಸೇಫ್ ಆಗಿರ್ತಾನೆ. ಈಗ ಒಂದು ದಿನ ರಾತ್ರಿ ವರುಣ್ ತನ್ನ ತಾಯಿ ಜೊತೆ ಮಲ್ಕೊಂಡಿದ್ದಾಗ ಅವನಿಗೆ ಅದೇ ಶಬ್ದ ಕೇಳ್ತಿರುತ್ತೆ. ಯಾರೋ ಅವನನ್ನ ಸುಯೋಧನ ಸುಯೋಧನ ಅಂತ ಕರಿತಿರ್ತಾರೆ. ಇದನ್ನ ಕೇಳಿ ವರುಣ್ ಭಯದಿಂದ ಎದ್ದು ಕೂತ್ಕೋತಾನೆ. ಅವನು ತನ್ನ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ. ಆಗ ಅವನ ತಾಯಿ ವರುಣ್ ತಂದೆಗೆ ಅದೇ ವಿಷಯ ಹೇಳ್ತಾಳೆ. ಆಗ ಆತನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಡಾಕ್ಟರ್ ವರುಣ್ನ ಚೆಕ್ ಮಾಡಿ ಅವನ ತಂದೆಗೆ ಅವನಿಗೆ ಇಲ್ಯೂಷನ್ ಆಗಿದೆ. ಅವನು ನೀನು ಮಾಡೋ ದುರ್ಯೋಧನ ಪಾತ್ರನಿಂದ ತುಂಬಾ ಭಯಪಟ್ಟಿದ್ದಾನೆ, ಅದಕ್ಕೆ ಅವನು ಅದನ್ನೇ ಕನ್ವರ್ಸಿರ್ತಾನೆ ಅಂತ ಹೇಳ್ತಾನೆ. ಮತ್ತು ಡಾಕ್ಟರ್ ಪ್ರಕಾಶ್ಗೆ ನಿಮ್ಮ ಮಗ ಚೆನ್ನಾಗಾಗ್ಬೇಕಂದ್ರೆ ನೀವು ಆ ಪಾತ್ರನ ಮಾಡೋದು ಬಿಟ್ಬಿಡ್ಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಪ್ರಕಾಶ್ ಕೂಡ ತನ್ನ ಮಗನ ಒಳಿತಿಗಾಗಿ ಸರಿ ಅಂತ ಒಪ್ಕೋತಾನೆ. ಅಂದ್ರೆ ಈಗಿಂದ ಆತ ನಾಟಕದಲ್ಲಿ ಭಾಗಿಯಾಗಲ್ಲ. ಸೊ ಸೀನ್ ಈಗ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಈಗ ವರುಣ್ ದೊಡ್ಡವನಾಗಿರ್ತಾನೆ. ವರುಣ್ ಈಗ ಮೂವಿಗಳಲ್ಲಿ ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವನ ಹತ್ರ ತನ್ನದೇ ಆದ ಒಂದು ಸ್ಟುಡಿಯೋ ಕೂಡ ಇರುತ್ತೆ. ವರುಣ್ ಎಲ್ಲೇ ಹೋದ್ರೂ ತನ್ನ ಸೆಟಪ್ ನೊಂದಿಗೆ ಹೋಗ್ತಿರ್ತಾನೆ. ಅಂದ್ರೆ ಅವನು ಮೈಕ್ ಸ್ಪೀಕರ್ ಎಲ್ಲ ತಗೊಂಡು ಹೋಗ್ತಿರ್ತಾನೆ. ಎಲ್ಲಿಯಾದರೂ ತನಗೆ ಮೂವಿಗೆ ಸೆಟ್ ಆಗೋ ಸೌಂಡ್ ಕೇಳ್ತಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊತಿರ್ತಾನೆ. ಇನ್ನು ಪ್ರಕಾಶ್ ಬಗ್ಗೆ ಮಾತಾಡೋದಾದ್ರೆ ಪ್ರಕಾಶ್ ಈಗ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗಿರ್ತಾನೆ. ಆತನಿಗೆ ಈ ಸಾರಿ ನಡೆಯೋ MLA ಎಲೆಕ್ಷನ್ಗೆ ತನ್ನ ಪಾರ್ಟಿ ತನಗೆ ಟಿಕೆಟ್ ಕೊಡುತ್ತೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆತನಿಗೆ ಇನ್ಸೈಡ್ ನ್ಯೂಸ್ ಬರುತ್ತೆ. ಪಾರ್ಟಿಯವರು ಬೇರೆ ವ್ಯಕ್ತಿಗೆ ಟಿಕೆಟ್ ಕೊಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿ ಆತ ತುಂಬಾ ಬೇಜಾರಾಗ್ತಾನೆ. ಇನ್ನು ಪ್ರಕಾಶ್ಗೆ ತನ್ನ ಮಗ ವರುಣ್ ಕೂಡ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ವರುಣ್ಗೆ ಮಾತ್ರ ಪಾಲಿಟಿಕ್ಸ್ ಅಂದ್ರೆ ಸ್ವಲ್ಪನೂ ಇಷ್ಟ ಇರಲ್ಲ. ಈಗ ವರುಣ್ ಅಲ್ಲಿಂದ ಪೊಲಿಟಿಷಿಯನ್ ಗೆ ಬರ್ತಾನೆ. ಇಲ್ಲಿರೋ ಇನ್ಸ್ಪೆಕ್ಟರ್ ಭೂಷಣ್ ವರುಣ್ ತಂದೆ ಪ್ರಕಾಶ್ ಫ್ರೆಂಡ್ ಆಗಿರ್ತಾನೆ. ವರುಣ್ ಆಕ್ಚುಲಿ ಇಲ್ಲಿ ಕೈದಿಗಳ ಸೌಂಡ್ ನ ರೆಕಾರ್ಡ್ ಮಾಡೋಕೆ ಬಂದಿರ್ತಾನೆ. ಆದ್ರೆ ಭೂಷಣ್ ವರುಣ್ಗೆ ಇಲ್ಲಿ ಸದ್ಯ ಯಾವ ಕೈದಿ ಇಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಪೊಲೀಸರು ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಬರ್ತಾರೆ. ಈತ ಪೊಲಿಟಿಷಿಯನ್ ಗೋಡೆ ಮೇಲೆ ಉಚ್ಚ ಒಯ್ದಿರ್ತಾನೆ. ಈಗ ಪೊಲೀಸರು ಆ ವ್ಯಕ್ತಿಗೆ ತುಂಬಾ ಟಾರ್ಚರ್ ಕೊಡ್ತಿರ್ತಾರೆ. ಅವನಿಗೆ ತುಂಬಾ ಹೊಡಿತಾರೆ. ಇದನ್ನೆಲ್ಲ ವರುಣ್ ತನ್ನ ಸೌಂಡ್ ಸಿಸ್ಟಮ್ ನಲ್ಲಿ ರೆಕಾರ್ಡ್ ಮಾಡ್ಕೋತಾನೆ. ಇವರು ಅಲ್ಲಿಂದ ಹೊರಗೆ ಬಂದಾಗ ಸಮಿತಾನ ಹುಡುಗಿ ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ ಜೊತೆ ಜಗಳ ಮಾಡ್ತಿರ್ತಾಳೆ. ಯಾಕಂದ್ರೆ ಇವರು ಪೊಲಿಟಿಷಿಯನ್ ಪಕ್ಕದಲ್ಲಿ ವಿತೌಟ್ ಪರ್ಮಿಷನ್ ಶೂಟಿಂಗ್ ಮಾಡ್ತಿರ್ತಾರೆ. ಆಗ ವರುಣ್ ಸಮಿತನ ನೋಡಿ ಆಕೆ ಹತ್ರ ಹೋಗಿ ಆ ಕಾನ್ಸ್ಟೇಬಲ್ ನಿಂದ ಆಕೆನ ಬಿಡಿಸ್ತಾನೆ. ಇಲ್ಲಿ ವರುಣ್ಗೆ ಸಮಿತಾ ಒಬ್ಬ ಫಿಲ್ಮ್ ಮೇಕರ್ ಅಂತ ಗೊತ್ತಾಗುತ್ತೆ. ಆಕೆ ಪ್ರೊಡ್ಯೂಸರ್ ಗೆ ತೋರಿಸ್ಬೇಕಂತ ಒಂದು ಶಾರ್ಟ್ ಫಿಲ್ಮ್ ನ ಶೂಟ್ ಮಾಡ್ತಿರ್ತಾಳೆ. ಇದನ್ನ ಕೇಳಿ ವರುಣ್ ಸಮಿತಾಗೆ ತನ್ನ ID ಕಾರ್ಡ್ ಕೊಡ್ತಾನೆ ಮತ್ತು ನಾನು ಸೌಂಡ್ ಇಂಜಿನಿಯರ್, ನಿಮ್ಮ ಮೂವಿಗೆ ಏನಾದ್ರೂ ಸೌಂಡ್ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಸಮಿತಾ ವರುಣ್ ಸ್ಟುಡಿಯೋಗೆ ಬರ್ತಾಳೆ. ಇಲ್ಲಿ ವರುಣ್ ಸ್ಟುಡಿಯೋ ನೋಡಿ ಆಕೆ ತುಂಬಾ ಇಂಪ್ರೆಸ್ ಆಗ್ತಾಳೆ. ಇನ್ನು ಈಕೆ ಮಾಡುವ ಮೂವಿಗಾಗಿ ಈಕೆಗೆ ಸೌಂಡ್ ಬೇಕಾಗಿರುತ್ತೆ. ಅದಕ್ಕೆ ಆಕೆ ವರುಣ್ಗೆ ನನಗೆ ನಿಮ್ಮ ಸೌಂಡ್ ಕೊಡ್ತೀರಾ ಅಂತ ಕೇಳ್ತಾಳೆ. ಇನ್ನು ಈಕೆ ಶೂಟ್ ಮಾಡ್ತಿರೋ ಮೂವಿಗೆ ಈಕೆಗೆ ಸೌಂಡ್ ಬೇಕಾಗಿರುತ್ತೆ. ಅದಕ್ಕೆ ಆ ಕೆಲಸವನ್ನ ಆಕೆ ವರುಣ್ಗೆ ಕೊಡ್ತಾಳೆ. ಈಗ ಇವರಿಬ್ಬರು ಸೇರಿ ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಒಂದು ದಿನ ವರುಣ್ ಮತ್ತು ಅವನ ಅಸಿಸ್ಟೆಂಟ್ ಒಬ್ಬ ಸತ್ತ ವ್ಯಕ್ತಿಯ ಮನೆಗೆ ಹೋಗ್ತಾರೆ. ಏಕೆಂದ್ರೆ ಇವರು ನ್ಯಾಚುರಲ್ ಆಗಿ ಅಳೋ ಶಬ್ದವನ್ನ ರೆಕಾರ್ಡ್ ಮಾಡೋಕೆ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಅವರು ಅಲ್ಲಿದ್ದ ಮಹಿಳೆಯರಿಗೆ ಅಳುವಂತೆ ಹೇಳಿ ಅವರ ವಾಯ್ಸ್ ನ ರೆಕಾರ್ಡ್ ಮಾಡ್ತಿರ್ತಾರೆ. ಆಗ ಇಲ್ಲಿ ವರುಣ್ ತಂದೆ ಪ್ರಕಾಶ್ ಬರ್ತಾನೆ. ಈತ ಸತ್ತ ವ್ಯಕ್ತಿನ ನೋಡೋಕೆ ಬಂದಿರ್ತಾನೆ. ಏಕೆಂದ್ರೆ ಆ ಸತ್ತ ವ್ಯಕ್ತಿ ವರುಣ್ ತಂದೆಯ ಪಾರ್ಟಿಯವನಾಗಿರ್ತಾನೆ. ಈಗ ಪ್ರಕಾಶ್ ಆ ವ್ಯಕ್ತಿನ ನೋಡಿ ಅಲ್ಲಿಂದ ಹೋಗ್ತಿದ್ದಾಗ ಒಬ್ಬ ವ್ಯಕ್ತಿ ಮುಖಕ್ಕೆ ಟವಲ್ ಕಟ್ಕೊಂಡು ಬಂದು ಪ್ರಕಾಶ್ಗೆ ಚುಚ್ಚಿ ಅಲ್ಲಿಂದ ಓಡೋಗ್ತಾನೆ. ಅಲ್ಲೇ ಇದ್ದ ವರುಣ್ ಆ ವ್ಯಕ್ತಿನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆತ ಅವನಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ವರುಣ್ ತನ್ನ ತಂದೆನ ಕರ್ಕೊಂಡು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾನೆ. ಈಗ ಡಾಕ್ಟರ್ ಹೊರಗೆ ಬಂದು ವರುಣ್ಗೆ ಚಿಂತೆ ಮಾಡುವ ಅವಶ್ಯಕತೆ ಏನಿಲ್ಲ, ಸಣ್ಣ ಗಾಯ ಆಗಿದೆ, ಆದಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಹೇಳ್ತಾನೆ. ಈಗ ಇಲ್ಲಿ ಪ್ರಕಾಶ್ನ ನೋಡೋಕೆ ರೆಡ್ಡಿ ಅನ್ನೋ ವ್ಯಕ್ತಿ ಬರ್ತಾನೆ. ಈತನಿಗೆ ಪಾರ್ಟಿ ಕಡೆಯವರು MLA ಟಿಕೆಟ್ ಕೊಡ್ತಿರ್ತಾರೆ. ಪ್ರಕಾಶ್ ಮತ್ತು ಅವನ ಹೆಂಡತಿ ಈ ರೆಡ್ಡಿನೇ ಪ್ರಕಾಶ್ನ ಕೊಲ್ಲೋಕೆ ಟ್ರೈ ಮಾಡಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ರೆಡ್ಡಿ ಪ್ರಕಾಶ್ಗೆ ನಾನು ಬೆನ್ನ ಹಿಂದೆ ಚೂರಿ ಆಗಲ್ಲ, ನಾನು ಏನಿದ್ರು ಡೈರೆಕ್ಟ್ ಆಗಿ ಜಗಳ ಮಾಡ್ತೀನಿ,
ನಾನು ನಿನ್ನ ಸಾಯಿಸೋಕೆ ಟ್ರೈ ಮಾಡಿಲ್ಲ ಅಂತ ಹೇಳ್ತಾನೆ ಮತ್ತು ತನ್ನ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಕೆಲವೊಂದು ವಿಷಯ ಪ್ರಕಾಶ್ಗೆ ಹೇಳ್ತಾನೆ. ಇದನ್ನು ಕೇಳಿ ಪ್ರಕಾಶ್ಗೂ ರೆಡ್ಡಿ ತನ್ನ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಂತ ಅನಿಸುತ್ತೆ. ಆದ್ರೂ ಅವನು ನನ್ನ ಮೇಲೆ ಅಟ್ಯಾಕ್ ಮಾಡುವಷ್ಟು ದ್ವೇಷ ಯಾರಿಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ವರುಣ್ ಹತ್ರ ಬಂದು ಒಂದು ವಿಷಯ ಹೇಳ್ತಾನೆ. ನಿಮ್ಮ ತಂದೆಗೆ ಹಿಮೋಫೋಲಿಯಾ ಎಂಬ ಒಂದು ಡಿಸೀಸ್ ಇದೆ. ಇದರಲ್ಲಿ ವ್ಯಕ್ತಿಗಳಿಗೆ ರಕ್ತ ಬೇಗ ಹೆಪ್ಪುಗಟ್ಟಲ್ಲ. ಇದು ಜೆನೆಟಿಕ್ ಡಿಸೀಸ್. ಅದಕ್ಕೆ ನೀವು ನಿಮ್ಮ ರಕ್ತವನ್ನ ಕೂಡ ಒಂದು ಸಲ ಚೆಕ್ ಮಾಡಿಸಿ, ನಿಮಗೂ ಈ ಕಾಯಿಲೆ ಇರಬಹುದು ಅಂತ ಹೇಳ್ತಾನೆ. ಆಗ ವರುಣ್ ಆಯ್ತು, ನಮ್ಮ ತಂದೆ ರಿಕವರ್ ಆದ್ಮೇಲೆ ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಪ್ರಕಾಶ್ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾನೆ. ವರುಣ್ ಕೂಡ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಈಗ ಸಮೇತ ತನ್ನ ಫಿಲ್ಮ್ಗಾಗಿ ಕೆಲವೊಂದು ಸೀನ್ಸ್ ನ ರೆಕಾರ್ಡ್ ಮಾಡಿರ್ತಾಳೆ. ಆಕೆ ಅದರಲ್ಲಿ ಸೌಂಡ್ ಹಾಕೋಕೆ ವರುಣ್ ಹತ್ರ ಬಂದಿರ್ತಾಳೆ. ವರುಣ್ ತನ್ನ ಕೆಲಸ ಮಾಡ್ತಿದ್ದಾಗ ಅವನಿಗೆ ಮತ್ತೆ ಅದೇ ಸೌಂಡ್ ಕೇಳುತ್ತೆ. ಯಾರು ಅವನನ್ನ ಸುಯೋಧನ ಅಂತ ಕರೆತಿರ್ತಾರೆ. ಇದನ್ನ ಕೇಳಿ ವರುಣ್ಗೆ ವಿಚಿತ್ರವಾಗಿ ಅನಿಸ್ತಿರುತ್ತೆ. ಅವನು ಟಿವಿಯಲ್ಲಿ ನೋಡಿದಾಗ ಅಲ್ಲಿನ ಕ್ಯಾರೆಕ್ಟರ್ ಅವನಿಗೆ ದುರ್ಯೋಧನನ ರೀತಿ ಕಾಣ್ತಿರ್ತಾನೆ. ಆ ವ್ಯಕ್ತಿ ಹಾಸ್ಪಿಟಲ್ ನಲ್ಲಿ ತನ್ನ ಹೆಂಡತಿಗೆ ವಿಷ ಹಾಕಿ ಸಾಯಿಸಿರ್ತಾನೆ. ಇದು ಮೂವಿಯ ಸೀನ್ ಆಗಿರುತ್ತೆ. ಇದನ್ನೆಲ್ಲ ನೋಡ್ತಿದ್ದ ವರುಣ್ ಒಂದು ನಿಮಿಷ ಫ್ರೀಸ್ ಆಗ್ತಾನೆ. ಈಗ ವರುಣ್ ಸಮೇತಾಗೆ ತನಗೆ ಬಾಲ್ಯದಿಂದಲೂ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ನನಗೆ ಯಾವ್ದಾದ್ರು ಪ್ರಾಬ್ಲಮ್ ಇದೆ ಅಂತ ಅನಿಸಿದಾಗ ನನ್ನ ಯಾರೋ ಸುಯೋಧನ ಅಂತ ಕರಿತಿರೋ ತರ ಅನಿಸುತ್ತೆ. ಮತ್ತು ತನ್ನ ಬಾಲ್ಯದಲ್ಲಿ ನಡೆದ ಕೆಲವು ಘಟನೆ ಬಗ್ಗೆ ಹೇಳ್ತಾನೆ. ಒಂದು ದಿನ ವರುಣ್ ನಡ್ಕೊಂಡು ಹೋಗ್ತಿದ್ದಾಗ ಅವನನ್ನ ಕಿಡ್ನಾಪ್ ಮಾಡೋಕೆ ಒಬ್ಬ ವ್ಯಕ್ತಿ ಬರ್ತಿರ್ತಾನೆ. ಆಗ ಅವನಿಗೆ ಯಾರೋ ಸುಯೋಧನ ಅಂತ ಕರಿತಿರ್ತಾರೆ. ಇದನ್ನ ಕೇಳಿ ಅವನು ಅಲ್ಲಿಂದ ಓಡೋಗ್ತಾನೆ. ಅವನು ಆ ಕಿಡ್ನಾಪರ್ ನಿಂದ ತಪ್ಪಿಸ್ಕೊಂಡಿರ್ತಾನೆ. ಮತ್ತು ನನ್ನ ತಂದೆನ ಕೊಲ್ಲಕ್ಕೆ ಬಂದ ಆ ವ್ಯಕ್ತಿ ಕೂಡ ನನಗೆ ದುರ್ಯೋಧನನ ರೀತಿ ಕಂಡಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಮಿತಾಗೆ ಏನು ಅರ್ಥವಾಗಲ್ಲ. ಆಕೆ ಇದೆಲ್ಲ ಏನು ಅಂತ ಅನ್ಕೋತಾಳೆ. ಇನ್ನು ನಿನ್ನ ಮೂವಿಯ ಸೌಂಡ್ ಡಿಸೈನಿಂಗ್ ಮಾಡ್ತಿದ್ದಾಗ ಆ ಕ್ಯಾರೆಕ್ಟರ್ ನಲ್ಲಿದ್ದ ವ್ಯಕ್ತಿ ನನಗೆ ದುರ್ಯೋಧನ ರೀತಿ ಕಂಡಿದ್ದ. ಆ ವ್ಯಕ್ತಿಯಿಂದ ನನಗೆ ಥ್ರೆಟ್ ಇರಬಹುದು ಅಂತ ಹೇಳ್ತಾನೆ. ಆಗ ಸಮೇತ ಅವನೊಬ್ಬ ಜೂನಿಯರ್ ಆರ್ಟಿಸ್ಟ್, ಅವನಿಂದ ನಿನಗೆ ಏನು ಥ್ರೆಟ್ ಇರಬಹುದು ಅಂತ ಹೇಳ್ತಾಳೆ. ಈಗ ಅವರು ಆ ಜೂನಿಯರ್ ಆರ್ಟಿಸ್ಟ್ ಬಗ್ಗೆ ತಿಳ್ಕೊಳ್ಳೋಕೆ ಅವನ ಹತ್ರ ಹೋಗ್ತಾರೆ. ಆದ್ರೆ ವರುಣ್ ಅವನ ಹತ್ರ ಮಾತಾಡಿದಾಗ ಅವನಿಗೆ ಇವನಿಂದ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇವನ್ ಯಾರು ಅಂತ ನನಗೆ ಗೊತ್ತಿಲ್ಲ, ಮೊದಲ ಬಾರಿಗೆ ಭೇಟಿಯಾಗಿದ್ದಾನೆ ಅಂತ ಅನ್ಕೋತಾನೆ. ಆಮೇಲೆ ವರುಣ್ ಸಮಿತಾಗೆ ನೀನು ಅಷ್ಟಕ್ಕೂ ಈ ಮೂವಿಯ ಸ್ಟೋರಿ ಎಲ್ಲಿಂದ ತಗೊಂಡೆ ಅಂತ ಕೇಳ್ತಾನೆ. ಆಗ ಸಮೇತ ಇದೊಂದು ರಿಯಲ್ ಸ್ಟೋರಿ. ನನ್ನ ಫ್ರೆಂಡ್ ರೂಪ ಇದ್ದಾಳಲ್ಲ, ಅವನ ಅಮ್ಮ ಒಂದು ಡೈರಿಯಲ್ಲಿ ಈ ಕಥೆನ ಬರ್ಕೊಂಡಿದ್ಲು. ಅದನ್ನ ನೋಡಿ ನನಗೆ ಇನ್ಸ್ಪಿರೇಷನ್ ಆಗಿ ಅದರ ಪೂರ್ತಿ ಸ್ಟೋರಿಯನ್ನ ಬರೆದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವರುಣ್, ಹಾಗಾದ್ರೆ ನನಗೆ ಈ ಜೂನಿಯರ್ ಆರ್ಟಿಸ್ಟ್ ಇಂದ ಪ್ರಾಬ್ಲಮ್ ಇಲ್ಲ, ನನಗೆ ಆ ಕಥೆಯಿಂದನೇ ಪ್ರಾಬ್ಲಮ್ ಇದೆ. ಆ ಕಥೆಗೂ ನನಗೂ ಏನು ಸಂಬಂಧ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಈಗ ಅವರು ಆ ಕಥೆ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಸಮಿತಾ ಫ್ರೆಂಡ್ ರೂಪ ಮನೆಗೆ ಹೋಗ್ತಾರೆ. ಇವರು ಆ ಡೈರಿಯನ್ನ ತಗೊಂಡು ಓದ್ತಾರೆ. ಆಕ್ಚುಲಿ ರೂಪಾ ತಾಯಿ ಒಬ್ಬ ನರ್ಸ್ ಆಗಿರ್ತಾಳೆ. ಆಕೆ ತನ್ನ ಜೀವನದಲ್ಲಿ ನೋಡಿದ ಒಂದು ಘಟನೆಯನ್ನ ತನ್ನ ಡೈರಿಯಲ್ಲಿ ಬರ್ಕೊಂಡಿರ್ತಾಳೆ. ಇದು 1997ರ ಸಮಯ. ಈಕೆ ಒಂದು ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆಗ ಅಲ್ಲಿ ಮಹತಿ ಅನ್ನೋ ಒಬ್ಬ ಮಹಿಳೆ ಡೆಲಿವರಿಗಾಗಿ ಬಂದಿರ್ತಾಳೆ. ಮಹತಿಗೆ ಡೆಲಿವರಿ ಆದಾಗ ಆಕೆ ಗಂಡ ಅಲ್ಲಿ ಬಂದು ಮಹತಿ ಮತ್ತು ಆಕೆ ಮಗುನ ಸಾಯಿಸೋಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಈ ನರ್ಸ್ ಹೆಲ್ಪ್ ನಿಂದ ಮಹತಿ ತನ್ನ ಮಗನ್ನ ಕಾಪಾಡಿರ್ತಾಳೆ. ಆಮೇಲೆ ಆ ಮಗುವನ್ನ ಅನಾಥಾಶ್ರಮಕ್ಕೆ ಕಳಿಸಿರ್ತಾರೆ. ಈಗ ವರುಣ್ ಮಹತಿನ ಕರ್ಕೊಂಡು ಅದೇ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಆತ ಒಬ್ಬ ಕಾಂಪೌಂಡರ್ ನ ಭೇಟಿಯಾಗಿ ಮಹತಿ ಡೀಟೇಲ್ಸ್ ಕೇಳ್ತಾನೆ. ಆದ್ರೆ ಆ ಕಾಂಪೌಂಡರ್ ಅದು ತುಂಬಾ ಹಳೆಯ ಡೀಟೇಲ್ಸ್, ಅದನ್ನ ತೆಗೆಯೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾನೆ. ಆಗ ವರುಣ್ ಆತನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಆದಷ್ಟು ಬೇಗ ಡೀಟೇಲ್ಸ್ ನ ತಗೊಂಡು ನಮಗೆ ಹೇಳು ಅಂತ ಹೇಳ್ತಾನೆ. ಇವರು ಮಾತಾಡೋದನ್ನ ಅಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿ ಕೇಳ್ತಾನೆ. ಆತ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಯಾರಿಗೋ ಕಳಿಸ್ತಾನೆ ಮತ್ತು ಅವರಿಗೆ ಇಲ್ಲಿ ಯಾರೋ ಮಹತಿ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇದಾದ ಮೇಲೆ ಇವರು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ. ಇದೇ ಡಾಕ್ಟರ್ ಪ್ರಕಾಶ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ. ಈಗ ವರುಣ್ ಕೂಡ ತನ್ನ ಬ್ಲಡ್ ರಿಪೋರ್ಟ್ ನ ತೆಗೆಸಿರ್ತಾನೆ. ಆಗ ಡಾಕ್ಟರ್, ನಿಮಗೂ ನಿಮ್ಮ ತಂದೆಯಂತೆ ಒಂದು ಡಿಸೀಸ್ ಇದೆ, ಆದ್ರೆ ನೀವು ಭಯಪಡುವಂತದ್ದು ಏನೂ ಇಲ್ಲ, ಕೆಲವೊಂದು ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಿದ್ರೆ ಈ ಡಿಸೀಸ್ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾನೆ. ಈಗ ವರುಣ್ ಮನೆಗೆ ಬಂದು ಬೇಜಾರಲ್ಲಿ ಕುಂತ್ಕೊಂಡಿರ್ತಾನೆ. ಆಗ ಅವನ ತಂದೆ ಮತ್ತು ತಾಯಿ ಏನಾಯ್ತು ಅಂತ ಕೇಳ್ತಾರೆ. ಆಗ ವರುಣ್ ತಾನು ನೋಡಿದ ಓದಿದ ಡೈರಿಯ ಸ್ಟೋರಿ ಹೇಳ್ತಾನೆ. ಮತ್ತು ಒಬ್ಬ ತಂದೆನೇ ತನ್ನ ಮಗ ಮತ್ತು ಹೆಂಡತಿನ ಹೇಗೆ ಕೊಲ್ಲೋಕೆ ಸಾಧ್ಯ, ಆತ ಎಷ್ಟು ಕೆಟ್ಟ ವ್ಯಕ್ತಿ ಆಗಿರ್ಬೋದು ಅಂತ ಹೇಳ್ತಾನೆ. ಆಗ ವರುಣ್ ತಾಯಿ, ನೀನ್ಯಾಕೆ ಟೆನ್ಷನ್ ತಗೋತಿದ್ಯಾ, ಅದು ತುಂಬಾ ಹಳೆಯ ವಿಷಯ, ಅದನ್ನ ಮರೆತು ಬಿಡು ಅಂತ ಹೇಳ್ತಾಳೆ. ಇಲ್ಲಿ ವರುಣ್ ತಾಯಿ ತನ್ನ ಊರಲ್ಲಿ ನಡೀತಿರೋ ಒಂದು ಫೆಸ್ಟಿವಲ್ ಗಾಗಿ ಹೋಗ್ಬೇಕು ಅಂತ ಅಂತಿರ್ತಾಳೆ. ಇನ್ನು ರಾತ್ರಿ ಆದಾಗ ವರುಣ್ ತನ್ನ ಮನೆಯಲ್ಲಿ ಮಲ್ಕೊಂಡಿದ್ದಾಗ ಅವನಿಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತಾಡ್ತಿದ್ದ ವ್ಯಕ್ತಿ, ನೀನು ಮಹತಿ ಬಗ್ಗೆ ಡೀಟೇಲ್ಸ್ ನ ಹುಡುಕ್ತಿದ್ಯಲ್ಲ, ಆ ಡೀಟೇಲ್ಸ್ ನನ್ನ ಹತ್ರ ಇದೆ, ನೀನು ಒಂದು ಲೊಕೇಶನ್ಗೆ ಬಾ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ವರುಣ್ ತಾನು ಬೆಳಗ್ಗೆ ಮಾತಾಡಿದ ಅದೇ ಕಾಂಪೌಂಡರ್ ತನಗೆ ಕಾಲ್ ಮಾಡಿರ್ಬೋದು ಅಂತ ಅಲ್ಲಿಗೆ ಹೋಗ್ತಾನೆ. ಇದೊಂದು ಅಜ್ಞಾತ ಪ್ರದೇಶವಾಗಿರುತ್ತೆ. ಇಲ್ಲಿ ಬಂದಾಗ ಕೆಲವು ರೌಡಿಗಳು ವರುಣ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ವರುಣ್ ಭಯಪಡದೆ ಅವರ ಜೊತೆ ಫೈಟ್ ಮಾಡ್ತಾನೆ. ಇವನು ಅವರ ಜೊತೆ ಫೈಟ್ ಮಾಡ್ತಿದ್ದಾಗ ಅಲ್ಲಿ ಪೊಲೀಸ್ ಸೈರನ್ ಕೇಳುತ್ತೆ. ಈಗ ವರುಣ್ ತಕ್ಷಣ ತನ್ನ ಮನೆಗೆ ಬರ್ತಾನೆ. ತನ್ನ ತಂದೆ ಮನೆಯಲ್ಲಿ ಒಬ್ಬನಿದ್ದಾನೆ, ಅವರ ಮೇಲೂ ಅಟ್ಯಾಕ್ ಆಗಿರ್ಬೋದು ಅಂತ ಅನ್ಕೋತಾನೆ. ಆದ್ರೆ ಮನೆಗೆ ಬಂದು ನೋಡಿದಾಗ ಅವನ ತಂದೆಗೆ ಏನೂ ಆಗಿರಲ್ಲ, ಇಲ್ಲಿ ಯಾರೂ ಅಟ್ಯಾಕ್ ಮಾಡಿರಲ್ಲ. ಆದ್ರೆ ವಿಚಿತ್ರ ಏನಂದ್ರೆ ಇಲ್ಲಿ ವರುಣ್ಗೆ ತನ್ನ ತಂದೆನೇ ದುರ್ಯೋಧನನ ರೀತಿ ಕಾಣ್ತಿರ್ತಾನೆ. ವರುಣ್ ಮುಖದ ಮೇಲೆ ಗಾಯವಾಗಿರುತ್ತೆ. ಇದನ್ನ ನೋಡಿ ಪ್ರಕಾಶ್ ವರುಣ್ಗೆ ಏನಾಯ್ತು ಅಂತ ಕೇಳ್ತಾನೆ. ಆದ್ರೆ ವರುಣ್ ಏನಿಲ್ಲ, ನಾನು ಹೊರಗೆ ಹೋಗಿದ್ದೆ, ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾನೆ.
ಈಗ ಪ್ರಕಾಶ್ ವರುಣ್ ಗಾಯಕ್ಕೆ ಔಷಧಿ ಹಚ್ತಾನೆ ಮತ್ತು ಪಾಲಿಟಿಕ್ಸ್ ತುಂಬಾ ಕೆಟ್ಟೋಗಿದೆ. ಈಗ ಇವರು ಸೀಟ್ಗಾಗಿ ನಿನ್ನ ಮೇಲೇನು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಒಂದು ಕೆಲಸ ಮಾಡ್ತೀನಿ, ಸುಮ್ಮನೆ ಪಾಲಿಟಿಕ್ಸ್ ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ನೋಡಿ ವರುಣ್ಗೂ ಬೇಜಾರಾಗುತ್ತೆ. ಅವನು ತನ್ನ ತಂದೆಗೆ, ನೀವು ಚಿಂತೆ ಮಾಡಬೇಡಿ, ನೀವು ಧೈರ್ಯದಿಂದ ಪಾಲಿಟಿಕ್ಸ್ ನಲ್ಲಿ ಇರಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ವರುಣ್ ಮಲ್ಕೊಂಡಿದ್ದಾಗ ಇವರ ಮನೆಯಲ್ಲಿ ಯಾರೋ ಎಂಟ್ರಿ ಆಗುತ್ತೆ. ಆದ್ರೆ ಪ್ರಕಾಶ್ ಮಾತ್ರ ಯಾರಾದ್ರೂ ಮತ್ತೆ ಅಟ್ಯಾಕ್ ಗೆ ಬರಬಹುದು ಅಂತ ಎಚ್ಚರಿಕೆಯಿಂದ ಇರ್ತಾನೆ. ಇನ್ನು ವರುಣ್ ಮಲ್ಕೊಂಡಿದ್ದಾಗ ಅವನಿಗೆ ಕನಸಲ್ಲಿ ಸುಯೋಧನ ಅಂತ ಸೌಂಡ್ ಬರುತ್ತೆ. ಅವನು ಕಣ್ಣು ತೆರೆದು ನೋಡಿದಾಗ ಅದೇ ವ್ಯಕ್ತಿ ಅವನ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಆದ್ರೆ ವರುಣ್ ಅವನಿಂದ ತಪ್ಪಿಸ್ಕೊತಾನೆ. ಈಗ ವರುಣ್ ಮನೆಯಲ್ಲಿ ಆ ವ್ಯಕ್ತಿನ ಹುಡುಕ್ತಿರ್ತಾನೆ. ಆಗ ಅವನ ಮುಂದೆ ಅವನ ತಂದೆ ಬರ್ತಾನೆ. ಕತ್ತಲೆಯಲ್ಲಿ ಕಾಣದಿದ್ದಾಗ ವರುಣ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ವರುಣ್ ತಂದೆ ಕೂಡ ಏನೋ ಸೌಂಡ್ ಕೇಳಿ ರೂಮಿಂದ ಹೊರಗೆ ಬಂದಿರ್ತಾನೆ. ಈಗ ವರುಣ್ ತನ್ನ ತಂದೆ ಅಂತ ಗೊತ್ತಾಗಿ ಅವನಿಗೆ ಸಾರಿ ಅಂತ ಹೇಳ್ತಾನೆ. ಆಗ ಇವನಿಗೆ ಅವನ ತಂದೆಯಲ್ಲಿ ದುರ್ಯೋಧನ ರೂಪ ಕಾಣ್ತಿರುತ್ತೆ. ಅದೇ ಟೈಮಲ್ಲಿ ಯಾರೋ ಹಿಂದೆಯಿಂದ ಬಂದು ವರುಣ್ ತಲೆಗೆ ಗಟ್ಟಿಯಾಗಿ ಹೊಡಿತಾರೆ. ಇದೇ ಗ್ಯಾಪ್ ಅಲ್ಲಿ ಪ್ರಕಾಶ್ ಕೂಡ ಸತ್ತೋಗ್ತಾನೆ. ಆ ವ್ಯಕ್ತಿ ಅಲ್ಲಿಂದ ಹೋಗ್ತಿದ್ದಾಗ ವರುಣ್ ಕಿವಿಯಲ್ಲಿ ಸುಯೋಧನ ಅಂತ ಕೂಗಿ ಹೋಗ್ಬಿಡ್ತಾನೆ. ಈಗ ನೆಕ್ಸ್ಟ್ ನಲ್ಲಿ ಪೊಲೀಸರು ವರುಣ್ ನ ಅರೆಸ್ಟ್ ಮಾಡ್ತಾರೆ. ಏಕೆಂದ್ರೆ ಪ್ರಕಾಶ್ ಕೊಲೆಯಾದ ವೆಪನ್ ಮೇಲೆ ವರುಣ್ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಈಗ ವರುಣ್ ನ ಕೋರ್ಟ್ ಗೆ ತರಲಾಗುತ್ತೆ. ಇಲ್ಲಿ ಪ್ರಕಾಶ್ ಫ್ರೆಂಡ್ ಭೂಷಣ್ ಇರ್ತಾನೆ ಮತ್ತು ವರುಣ್ ತಾಯಿ ಕೂಡ ಇರ್ತಾಳೆ. ಇಲ್ಲಿ ಭೂಷಣ್ ವರುಣ್ಗೆ, ನೀನು ಕೋರ್ಟ್ ಅಲ್ಲಿ ಹೋಗಿ ನಾನು ಹೇಳ್ದಂಗೆ ಹೇಳ್ಬೇಕು. ನಿನ್ನೆ ರಾತ್ರಿ ಒಬ್ಬ ಕಳ್ಳ ನಿಮ್ಮ ಮನೆಗೆ ಬಂದಿದ್ದ, ಅವನು ನಿಮ್ಮ ತಂದೆನ ಸಾಯಿಸಿ ಹೋಗ್ಬಿಟ್ಟ ಅಂತ ಹೇಳು ಅಂತ ಹೇಳ್ತಾನೆ. ಆಗ ವರುಣ್ ಭೂಷಣ್ಗೆ, ಅಂಕಲ್ ಅದೇ ರೀತಿ ಆಯ್ತು, ನಿನ್ನೆ ಒಬ್ಬ ಕಳ್ಳ ಮನೆಗೆ ಬಂದಿದ್ದ ಅಂತ ಹೇಳ್ತಾನೆ. ಆದ್ರೆ ಭೂಷಣ್ ಮತ್ತು ವರುಣ್ ತಾಯಿಗೆ ಅವನ ಮೇಲೆ ನಂಬಿಕೆ ಇರಲ್ಲ. ಅವರು ಅವನನ್ನ ಕೋರ್ಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಈಗ ವರುಣ್ ಸ್ಟೇಟ್ಮೆಂಟ್ ಕೇಳಿ ಕೋರ್ಟ್ ವರುಣ್ಗೆ ಬೇಲ್ ಕೊಡುತ್ತೆ. ಈಗ ವರುಣ್ ಮನೆಗೆ ಬಂದಾಗ ಅವನ ತಾಯಿ ಜೊತೆನೆ ಮಾತಾಡ್ತಿರಲ್ಲ. ಯಾಕಂದ್ರೆ ಅವನ ತಾಯಿ ಅವನ ಮಾತನ್ನೇ ನಂಬ್ತಿರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಸಮಿತಾ ವರುಣ್ ಹತ್ರ ಬರ್ತಾಳೆ ಮತ್ತು ಆತನಿಗೆ ಪ್ರಪೋಸ್ ಮಾಡ್ತಾಳೆ. ಏಕಂದ್ರೆ ವರುಣ್ ಈಗ ಒಬ್ಬಂಟಿಗನಾಗಿರ್ತಾನೆ, ಯಾರು ಆತನ ಮಾತನ್ನ ನಂಬ್ತಿರಲ್ಲ. ಆಗ ಸಮಿತಾ ವರುಣ್ಗೆ, ಯಾರು ನಂಬ್ಲಿ ಬಿಡ್ಲಿ, ನಾನು ನಿನ್ನ ನಂಬ್ತಿದ್ದೀನಿ, ನಡಿ ಈ ಕೇಸ್ನ ನಾವೇ ಸಾಲ್ವ್ ಮಾಡೋಣ ಅಂತ ಹೇಳ್ತಾಳೆ. ಈಗ ವರುಣ್ ಸಮಿತನ ಕರ್ಕೊಂಡು ರೆಡ್ಡಿ ಮನೆಗೆ ಹೋಗ್ತಾನೆ ಮತ್ತು ನನ್ನ ತಂದೆನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಆದ್ರೆ ರೆಡ್ಡಿ ಸಮಾಧಾನದಿಂದ ಮಾತಾಡ್ತಾನೆ. ಅವನು ವರುಣ್ಗೆ, ನಾನು ನಿಮ್ಮ ತಂದೆನ ಕೊಂದಿಲ್ಲ, ಅಷ್ಟು ಶತ್ರುತ್ವ ನಮ್ಮಲ್ಲಿ ಇದ್ದಿಲ್ಲ ಅಂತ ಹೇಳ್ತಾನೆ. ಇನ್ನು ವರುಣ್ಗೆ, ಮೊದಲು ಒಂದು ಕೆಲಸ ಮಾಡು, ಮೊದಲ ಬಾರಿಗೆ ನಿಮ್ಮ ತಂದೆ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಕಂಡುಹಿಡಿ. ಅಷ್ಟಕ್ಕೂ ಅವತ್ತು ನಿಮ್ಮ ಮೇಲೆ ಅಟ್ಯಾಕ್ ಆದಾಗ ನಿಮ್ಮ ತಾಯಿ ಎಲ್ಲಿಗೆ ಹೋಗಿದ್ರು ಮತ್ತು ಅದೇ ಟೈಮಲ್ಲಿ ಅವರು ಯಾಕೆ ಹೊರಗೆ ಹೋದ್ರು ಅಂತ ಕೇಳ್ತಾನೆ. ಇದನ್ನ ಕೇಳಿ ವರುಣ್ಗೆ ತನ್ನ ತಾಯಿ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಅವತ್ತು ಯಾವ ಕೆಲಸದವರು ಮನೆಗಿರಲ್ಲ. ವರುಣ್ ತಾಯಿ ಎಲ್ಲರಿಗೆ ರಜೆಯನ್ನ ಕೊಟ್ಟಿರ್ತಾಳೆ. ಇದೇ ಪ್ರೊಸೆಸ್ ನಲ್ಲಿ ವರುಣ್ಗೆ ಒಂದು ಸೂಟ್ ಕೇಸ್ ಬಗ್ಗೆ ನೆನಪಾಗುತ್ತೆ. ಆ ಕಿಲ್ಲರ್ ಅವತ್ತು ಕೊಲೆ ಮಾಡಿದ ಮೇಲೆ ಒಂದು ಸೂಟ್ ಕೇಸ್ ನ ತಗೊಂಡು ಹೋಗಿರ್ತಾನೆ. ಇನ್ನು ಈ ಸೂಟ್ ಕೇಸ್ ನ ಪ್ರಕಾಶ್ ಪಿಎ ಮನೆಗೆ ತಂದಿರ್ತಾನೆ. ಈಗ ವರುಣ್ ತನ್ನ ತಂದೆ ಪಿಎ ಹತ್ರ ಹೋಗಿ, ಅವತ್ತು ನೀನು ತಂದ ಸೂಟ್ ಕೇಸ್ ನಲ್ಲಿ ಏನಿತ್ತು ಅಂತ ಕೇಳ್ತಾನೆ. ಆಗ ಅವನು, ನನಗೆ ಗೊತ್ತಿಲ್ಲ, ನಿಮ್ಮ ತಂದೆ ಹೇಳಿದ್ದಕ್ಕೆ ಅದನ್ನ ನಾನು ತಂದಿದ್ದೆ, ಅವತ್ತೇ ನಾನು ನಿಮ್ಮ ತಂದೆ ರೂಮ್ ಅಲ್ಲಿ ಅದನ್ನ ಇಟ್ಟೆ ಅಂತ ಹೇಳ್ತಾನೆ. ಈಗ ಇವರು ಅವನ ತಂದೆ ರೂಮ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಸೂಟ್ ಕೇಸ್ ಇರಲ್ಲ. ಆಗ ವರುಣ್ ಪಿಎಗೆ, ಅಷ್ಟಕ್ಕೂ ಆ ಸೂಟ್ ಕೇಸ್ ನಿನಗೆ ಕೊಟ್ಟಿದ್ದು ಯಾರು ಅಂತ ಕೇಳ್ತಾನೆ. ಇಲ್ಲಿ ಅವರಿಗೆ ಸೂಟ್ ಕೇಸ್ ಕೊಟ್ಟಿದ್ದು ಪ್ರಕಾಶ್ ಫ್ರೆಂಡ್, ಅದೇ ಡಾಕ್ಟರ್ ಅಂತ ಗೊತ್ತಾಗುತ್ತೆ. ಈಗ ವರುಣ್ ಆ ಡಾಕ್ಟರ್ಗೆ ಕಾಲ್ ಮಾಡಿ, ನೀವು ಅವತ್ತು ಕೊಟ್ಟ ಸೂಟ್ ಕೇಸ್ ನಲ್ಲಿ ಏನಿತ್ತು ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಅದರಲ್ಲಿ ಪಾರ್ಟಿ ಫಂಡ್ 5 ಕೋಟಿ ಇತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ವರುಣ್ ಶಾಕ್ ಆಗ್ತಾನೆ. ಅವನು ಖಂಡಿತ ಕಳ್ಳ, ಆ ದುಡ್ಡಿಗೋಸ್ಕರ ನಮ್ಮ ತಂದೆಯನ್ನ ಕೊಂದಿದ್ದಾನೆ ಅಂತ ಅನ್ಕೋತಾನೆ. ಈಗ ಅವನು ಭೂಷಣ್ ಹತ್ರ ಹೋಗಿ ಇದೇ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಭೂಷಣ್, ಸಾರಿ, ನಾನು ನಿನ್ನ ನಂಬಲಿಲ್ಲ, ಈಗ ನಾನು ಈ ಕೇಸ್ನ ಬೇರೆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ವರುಣ್ ಅಲ್ಲಿಂದ ಡಾಕ್ಟರ್ ಹತ್ರ ಹೋಗ್ತಾನೆ ಮತ್ತು ಆತನ ಮೇಲೆ ಡೌಟ್ ಪಡ್ತಿರ್ತಾನೆ. ನೀವೇ ದುಡ್ಡನ್ನ ಕೊಟ್ಟು ಬೇರೆ ವ್ಯಕ್ತಿನ ಕಳಿಸಿ ಕಳ್ಳತನ ಮಾಡಿಸಿರ್ಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಡಾಕ್ಟರ್ ವರುಣ್ ಮೇಲೆ ಕೋಪ ಮಾಡ್ತಾನೆ. ಇನ್ನು ವರುಣ್ಗೆ, ನಾನು ಮತ್ತು ನಿಮ್ಮ ತಂದೆ ತುಂಬಾ ಹಳೆಯ ಫ್ರೆಂಡ್ಸ್, ನಾನು ತುಂಬಾ ಸಾರಿ ಅವರಿಗೆ ಪಾರ್ಟಿ ಫಂಡ್ಗೋಸ್ಕರ ಅಮೌಂಟ್ ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ, ನೀನ್ ನೋಡಿದ್ರೆ ನನ್ನ ಮೇಲೆ ಡೌಟ್ ಪಡ್ತಿದ್ಯಾ, ಅಷ್ಟಕ್ಕೂ ನೀನೇ ಯಾಕೆ ಹಣಕ್ಕೋಸ್ಕರ ನಿಮ್ಮ ತಂದೆನ ಕೊಲೆ ಮಾಡಿರಬಾರ್ದು, ನಾನು ಪ್ರಕಾಶ್ಗೆ ಈ ಅನಾಥನನ್ನ ನಂಬೇಡ ಅಂತ ಮೊದಲು ಹೇಳಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವರುಣ್ ಶಾಕ್ ಆಗ್ತಾನೆ. ಏಕೆಂದ್ರೆ ಅವನಿಗೆ ತನ್ನ ತಂದೆ ತಾಯಿ ತನ್ನನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿರಲ್ಲ. ಅವನು ತುಂಬಾ ಬೇಜಾರಾಗ್ತಾನೆ. ಆಮೇಲೆ ಈ ಕೇಸ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಈಗ ಅವನು ಡಾಕ್ಟರ್ ಹೇಳಿದ ಮಾತನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಭೂಷಣ್ ಹತ್ರ ಹೋಗ್ತಾನೆ. ಇಲ್ಲಿ ಭೂಷಣ್ ವರುಣ್ಗೆ, ಪ್ರಕಾಶ್ ಮದುವೆ ಆದ್ಮೇಲೆ ಅವರಿಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಯ್ತು, ಆಗ ಅವರು ಅನಾಥಾಶ್ರಮಕ್ಕೆ ಹೋಗಿ ನಿನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ವರುಣ್ ತನ್ನ ತಾಯಿ ಹತ್ರ ಹೋಗಿ ಆಕೆನ ಹಗ್ ಮಾಡ್ಕೊಂಡು ತುಂಬಾ ಅಳತಾನೆ. ನೆಕ್ಸ್ಟ್ ನಲ್ಲಿ ಸಮಿತಾ ವರುಣ್ ನ ಒಂದು ಆರ್ಫನೇಜ್ ಗೆ ಕರೀತಾಳೆ. ಇಲ್ಲಿಯೂ ಕೆಲವೊಂದು ರೆಕಾರ್ಡ್ಸ್ ನ ತೋರಿಸಿ, ನಿನ್ನ ಇಲ್ಲಿ ಆರ್ಫನೇಜ್ ಗೆ ಬಿಟ್ಟಿದ್ದು ಯಾರು ಅಂತ ಗೊತ್ತಾಯ್ತು, ಅದು ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡ್ ರೂಪ ತಾಯಿ ಅಂತ ಹೇಳ್ತಾಳೆ. ಅಂದ್ರೆ ಇಲ್ಲಿವರೆಗೆ ಕೆಲಸ ಮಾಡ್ತಿದ್ದ ಸಮಿತಾ ಮೂವಿ ಸ್ಟೋರಿ ಬೇರೆ ಯಾರ್ದು ಅಲ್ಲ, ವರುಣ್ದಾಗಿರುತ್ತೆ. ಇನ್ನು ವರುಣ್ ತಾಯಿ ಹೆಸರು ಮಹತಿ ಆಗಿರುತ್ತೆ. ಅಂದ್ರೆ ವರುಣ್ ತಂದೆನೇ ಮಹತಿ ಮತ್ತು ಅವನನ್ನ ಕೊಲ್ಲೋಕೆ ಟ್ರೈ ಮಾಡಿರ್ತಾನೆ. ಇದರಿಂದ ವರುಣ್ಗೆ ಆ ಮೂವಿ ನೋಡ್ತಿದ್ದಾಗ ಆ ಕ್ಯಾರೆಕ್ಟರ್ ನಲ್ಲಿ ದುರ್ಯೋಧನ್ ಕಂಡಿರ್ತಾನೆ. ಈಗ ಇವರು ಅಲ್ಲಿಂದ ಹಾಸ್ಪಿಟಲ್ಗೆ ಬಂದು ತನ್ನ ತಾಯಿ ಬಗ್ಗೆ ರೆಕಾರ್ಡ್ ನಲ್ಲಿ ಸರ್ಚ್ ಮಾಡ್ಬೇಕು ಅನ್ಕೋತಾರೆ. ಇವರು ಇಲ್ಲಿ ವಾರ್ಡ್ ಬಗ್ಗೆ ಲಂಚ ಕೊಟ್ಟು ಅಲ್ಲಿದ್ದ ರೆಕಾರ್ಡ್ಸ್ ನ ನೋಡ್ತಿರ್ತಾರೆ. ಇವರು ಹಳೆ ರೆಕಾರ್ಡ್ಸ್ ನ ನೋಡಿದಾಗ ಅಲ್ಲಿ ಒಂದು ಪೇಜ್ ಹರಿದೋಗಿರುತ್ತೆ. ಅಂದ್ರೆ ಇಲ್ಲಿ ವರುಣ್ ಗಿಂತ ಮುಂಚೆ ಯಾರೋ ಮಹತಿ ಬಗ್ಗೆ ಸರ್ಚ್ ಮಾಡೋಕೆ ಬಂದಿರ್ತಾರೆ. ಇಲ್ಲಿ ವರುಣ್ಗೆ ತನ್ನ ತಾಯಿಗೆ ನಾಟ್ಯ ಮಾಡೋದಂದ್ರೆ ತುಂಬಾ ಇಷ್ಟ ಇತ್ತು ಅಂತ ನೆನಪಾಗುತ್ತೆ.
ಅವನು ಅದನ್ನ ಡೈರಿಯಲ್ಲಿ ಓದಿರ್ತಾನೆ. ಈಗ ಇವರು ಹಳೆ ಕ್ಲಾಸಿಕಲ್ ಡ್ಯಾನ್ಸ್ ಕಲಿಸೋ ಕೆಲವು ನಾಟ್ಯ ಶಾಲೆಗಳಿಗೆ ಹೋಗಿ ಮಹತಿ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಅವರಿಗೆ ಮಹತಿ ಬಗ್ಗೆ ಏನು ಗೊತ್ತಿರಲ್ಲ. ಇವರು ಇದೇ ರೀತಿ ಸರ್ಚ್ ಮಾಡ್ತಾ ಒಬ್ಬ ವಯಸ್ಸಾದ ಮಹಿಳೆ ಹತ್ರ ಬಂದಾಗ ಈಕೆಗೆ ಮಹತಿ ಬಗ್ಗೆ ಗೊತ್ತಿರುತ್ತೆ. ಇನ್ನು ಆಕೆ ಹತ್ರ ಮಹತಿಯ ಕೆಲವು ಸಾಮಾನು ಸಹ ಇರುತ್ತೆ. ಈಕೆ ಹತ್ರ ಒಂದು ಬಾಕ್ಸ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಮಹತಿ ಫೋಟೋ ಇರುತ್ತೆ. ಇನ್ನು ಅವರಿಗೆ ಆ ಬಾಕ್ಸ್ ಅಲ್ಲಿ ಒಂದು ಸ್ವೆಟರ್ ಸಿಗುತ್ತೆ. ಇದನ್ನ ಮಹತಿ ತಾನು ಪ್ರೆಗ್ನೆಂಟ್ ಆಗಿದ್ದಾಗ ತನ್ನ ಮಗುವಿಗಾಗಿ ರೆಡಿ ಮಾಡಿರ್ತಾಳೆ. ಇನ್ನು ಇದರ ಮೇಲೆ ಆಕೆ ಸುಯೋಧನ ಅಂತ ಬರೆದಿರ್ತಾಳೆ. ಅಂದ್ರೆ ಆಕೆ ತನ್ನ ಮಗು ಹುಟ್ಟಿದಾಗ ಅವನಿಗೆ ಸುಯೋಧನ ಅಂತ ಹೆಸರಿಡಬೇಕು ಅನ್ಕೊಂಡಿರ್ತಾಳೆ. ಇದಕ್ಕಾಗಿ ವರುಣ್ಗೆ ತಾನು ಯಾವ್ದಾದ್ರೂ ಡೇಂಜರ್ ನಲ್ಲಿದ್ದಾಗ ಸುಯೋಧನ ಎಂಬ ಸೌಂಡ್ ಕೇಳ್ತಿರುತ್ತೆ. ಅಂದ್ರೆ ಮಹತಿ ತೀರ್ಕೊಂಡಿದ್ರು ಆಕೆಯ ಆತ್ಮ ವರುಣ್ ಜೊತೆ ಇರುತ್ತೆ. ಇವರು ಈಗ ಆ ವಯಸ್ಸಾದ ಮಹಿಳೆಯಿಂದ ಒಂದು ನಾಟಕ ಮಂಡಳಿ ಹೆಸರು ತಿಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಡ್ರಾಮಾ ಮಾಡೋಕೆ ರೆಡಿ ಆಗ್ತಿದ್ದ ಒಬ್ಬ ವ್ಯಕ್ತಿಗೆ ನಿಮಗೆ ಮಹತಿ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಮಹತಿ ಹೆಸರು ಕೇಳಿ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ವರುಣ್ ಕೂಡ ಅವನ ಹಿಂದೆ ಓಡ್ತಾನೆ. ಇವನು ಅವನ ಹಿಂದೆ ಓಡ್ತಿದ್ದಾಗ ಇವನಿಗೆ ಇಲ್ಲಿ ಒಂದು ವಿಷಯ ಅರ್ಥವಾಗುತ್ತೆ. ಆಕ್ಚುಲಿ ಅವತ್ತು ವರುಣ್ ತಂದೆ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿ ಇದೇ ಆಗಿರ್ತಾನೆ ಮತ್ತು ರಾತ್ರಿ ಟೈಮಲ್ಲಿ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಈ ವ್ಯಕ್ತಿನೇ ಆಗಿರ್ತಾನೆ. ಈತ ವರುಣ್ಗೆ ಗಾಯ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಈಗ ವರುಣ್ ಅಲ್ಲಿಂದ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಡಾಕ್ಟರ್ ವರುಣ್ಗೆ ಬ್ಯಾಂಡೇಜ್ ಕಟ್ಟಿ ನಿಮಗೆ ನಾನು ಕೊಟ್ಟಿದ್ದ ಔಷಧಿನ ನೀವು ತಿಂತಾ ಇಲ್ವಾ ಅಂತ ಕೇಳ್ತಾನೆ. ಯಾಕಂದ್ರೆ ನಿಮಗೂ ಮತ್ತು ನಿಮ್ಮ ತಂದೆಗೂ ಸೇಮ್ ಡಿಸೀಸ್ ಇದೆ, ನೀವು ಆ ಟ್ಯಾಬ್ಲೆಟ್ ನ ತಗೊಳ್ಳಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ವರುಣ್ ನಾನು ನನ್ನ ತಂದೆಯ ಸಂತಾನ ಅಲ್ಲ ಅಂದಮೇಲೆ ಆ ಡಿಸೀಸ್ ನನಗೆ ಹೇಗೆ ಬರೋಕೆ ಸಾಧ್ಯ ಅಂತ ಹೇಳ್ತಾನೆ. ಈಗ ಇವನು ಯೋಚನೆ ಮಾಡಿದಾಗ ಆತನಿಗೆ ಕೆಲವೊಂದು ವಿಷಯ ಅರ್ಥವಾಗುತ್ತೆ. ಆಕ್ಚುಲಿ ವರುಣ್ ರಿಯಲ್ ತಂದೆ ಪ್ರಕಾಶ್ ಆಗಿರ್ತಾನೆ. ಅವನು ಮಹತಿನ ಕೊಲ್ಲಕ್ಕೆ ಟ್ರೈ ಮಾಡಿರ್ತಾನೆ. ಅದಕ್ಕೆ ಅವನಿಗೆ ಪ್ರಕಾಶ್ ನಲ್ಲೂ ಕೂಡ ದುರ್ಯೋಧನ ಕಾಣ್ತಿರ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಪ್ರಕಾಶ್ ಮತ್ತು ಮಹತಿ ಮದುವೆ ಆಗಿರುತ್ತೆ. ಇವರು ಒಂದು ನಾಟಕ ಮಂಡಳಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ನಾಟಕವನ್ನ ನೋಡಕ್ಕೆ ದೂರದಿಂದ ಜನ ಬರ್ತಿರ್ತಾರೆ. ಅವರ ಜೊತೆ ರಾಜಮ್ಮ ಕೂಡ ಬರ್ತಾಳೆ. ರಾಜಮ್ಮ ಈಗ ಪ್ರೆಸೆಂಟ್ ನಲ್ಲಿ ವರುಣ್ ತಾಯಿ ಆಗಿರ್ತಾಳೆ. ಇಲ್ಲಿ ಮಹತಿ ಮತ್ತು ರಾಜಮ್ಮ ತುಂಬಾ ಕ್ಲೋಸ್ ಆಗ್ತಾರೆ. ಇವರು ಇಲ್ಲಿ ಮಾತಾಡ್ತಾ ರಾಜಮ್ಮ ನನಗೆ ಮನೆಯಲ್ಲಿ ಹುಡುಗನನ್ನ ನೋಡ್ತಿದ್ದಾರೆ, ಆದ್ರೆ ನಾನು ಯಾರನ್ನ ಸೆಲೆಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಮಹತಿ ನೀವು ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಮದುವೆ ಆಗಿ ನಿಮಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳ್ತಾಳೆ. ಆಗ ರಾಜಮ್ಮ ನನಗೆ ಆ ಹುಡುಗರು ಇಷ್ಟ ಆಗ್ತಿಲ್ಲ, ನನಗೆ ಪ್ರಕಾಶ್ ಅಂತ ಗಂಡ ಸಿಕ್ಕರೆ ನಾನು ಅವನನ್ನ ಮದುವೆ ಆಗ್ತಿದ್ದೆ ಅಂತ ಹೇಳ್ತಾಳೆ. ಯಾಕಂದ್ರೆ ಪ್ರಕಾಶ್ ಮಹತಿನ ತುಂಬಾ ಜೀವ ಮಾಡ್ತಿರ್ತಾನೆ. ಇನ್ನು ಮಹತಿ ಪ್ರಕಾಶ್ ಮುಂದೆ ತಮ್ಮ ಫ್ಯೂಚರ್ ಬಗ್ಗೆ ಟೆನ್ಷನ್ ತಗೋತಿರ್ತಾಳೆ. ಯಾಕಂದ್ರೆ ಇವರಿಗೆ ನಾಟಕದಿಂದ ಜಾಸ್ತಿ ಹಣ ಸಿಗ್ತಿರಲ್ಲ. ಇನ್ನು ಮಹತಿ ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಮಹತಿ ಪ್ರಕಾಶ್ಗೆ ನೀವು ಯಾವ್ದಾದ್ರು ಒಳ್ಳೆ ಜಾಬ್ ಹುಡ್ಕೊಳ್ಳಿ, ಯಾಕಂದ್ರೆ ನಮಗೆ ಇದರಿಂದ ಜಾಸ್ತಿ ಹಣ ಸಿಗ್ತಿಲ್ಲ, ಮುಂದೆ ಹೋಗಿ ನಾವು 3 ಜನ ಆದ್ರೆ ನಮಗೆ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮಹತಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆದ್ರೆ ಆ ಮಗು ಸತ್ತೋಗಿರುತ್ತೆ. ಇದೇ ಸರಿಯಾದ ಟೈಮ್ ಅನ್ಕೊಂಡು ಪ್ರಕಾಶ್ ಮಹತಿ ಹತ್ರ ಹೋಗ್ತಾನೆ ಮತ್ತು ಆಕೆಗೆ ಒಂದು ವಿಷದ ಇಂಜೆಕ್ಷನ್ ಕೊಡ್ತಾನೆ. ಮತ್ತು ಮಹತಿಗೆ ನಾನು ನಿನ್ನ ಜೊತೆ ಇದ್ರೆ ಜೀವನ ಸರಿಯಾಗಲ್ಲ, ಅದಕ್ಕೆ ನಾನು ನನ್ನ ಜೀವನದಿಂದ ಹೊರಗಾಕಿ ನಾನು ರಾಜಮ್ಮನ್ನ ಮದುವೆ ಆಗ್ತೀನಿ, ಇದರಿಂದ ನನಗೆ ಆಸ್ತಿ ಅಂತಸ್ತು ಸಿಗುತ್ತೆ ಅಂತ ಹೇಳ್ತಾನೆ. ಇಷ್ಟೇಳಿ ಪ್ರಕಾಶ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನ ಕೇಳಿ ಮಹತಿ ತುಂಬಾ ಬೇಜಾರಾಗ್ತಾಳೆ. ಆಕೆ ಅಲ್ಲಿಂದ ಎದ್ದು ತನ್ನ ಮಗನನ್ನ ನೋಡೋಕೆ ಹೋಗ್ತಾಳೆ. ಆದ್ರೆ ಅವನ ಮಗ ತೀರೋಗಿರ್ತಾನೆ. ಅಲ್ಲಿ ಅದೇ ನರ್ಸಿರ್ತಾಳೆ. ಮಹತಿ ತನ್ನ ಮಗನನ್ನ ಮಡಿಲಲ್ಲಿ ಹಾಕೊಂಡು ತುಂಬಾ ಅಳ್ತಾಳೆ. ಮಹತಿಗೆ ವಿಷ ಹಾಕಿದ್ದರಿಂದ ಆಕೆ ಅಲ್ಲೇ ಸತ್ತೋಗ್ತಾಳೆ. ಆಕೆ ಸತ್ತ ತಕ್ಷಣ ಆ ಮಗು ಜೀವಂತವಾಗುತ್ತೆ. ಆಮೇಲೆ ನರ್ಸ್ ಆ ಮಗುವನ್ನ ಅನಾಥಾಶ್ರಮಕ್ಕೆ ಹಾಕಿರ್ತಾಳೆ. ಇನ್ನೊಂದು ಕಡೆ ಪ್ರಕಾಶ್ ರಾಜಮ್ಮನ ಮದುವೆ ಆಗಿ ಸೆಟ್ಲ್ ಆಗ್ತಾನೆ. ಆದ್ರೆ ಮದುವೆ ಆದ್ಮೇಲೆ ರಾಜಮ್ಮಗೆ ಮಕ್ಕಳಾಗಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಇದರಿಂದ ಅವರು ಒಂದು ಅನಾಥಾಶ್ರಮಕ್ಕೆ ಹೋಗಿ ಒಂದು ಮಗುವನ್ನ ದತ್ತು ತಗೋತಾರೆ. ಕೋಇನ್ಸಿಡೆನ್ಸ್ಲಿ ಆ ಮಗು ಪ್ರಕಾಶ್ದಾಗಿರುತ್ತೆ. ಹೀಗೆ ವರುಣ್ ಪ್ರಕಾಶ್ ಜೀವನಕ್ಕೆ ಬಂದಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ವರುಣ್ ಇದೆಲ್ಲ ಭೂಷಣ್ಗೆ ಹೇಳ್ತಿರ್ತಾನೆ. ಆಕ್ಚುಲಿ ಕೆಲವು ದಿನಗಳ ಹಿಂದೆ ತನ್ನ ಡಿಸೀಸ್ ನ ಚೆಕ್ ಮಾಡೋಕೆ ವರುಣ್ DNA ರಿಪೋರ್ಟ್ ನ ಡಾಕ್ಟರ್ ಗೆ ಕೊಟ್ಟಿರ್ತಾನೆ. ಅದು ಪ್ರಕಾಶ್ ಜೊತೆ ಮ್ಯಾಚ್ ಆಗಿರುತ್ತೆ. ಇದು ಈಗ ರಾಜಮ್ಮಗೆ ಗೊತ್ತಾದ್ರೆ ಆಕೆ ಪ್ರಕಾಶ್ ಮೇಲೆ ಕೋಪ ಮಾಡ್ಕೋತಾಳೆ ಅಂತ ಅನ್ಕೋತಾನೆ. ಅದಕ್ಕೆ ಪ್ರಕಾಶ್ ವರುಣ್ ನ ಕೊಲ್ಲೋಕೆ ಟ್ರೈ ಮಾಡಿರ್ತಾನೆ. ಇದನ್ನ ಕೇಳಿ ಭೂಷಣ್ ಕೂಡ ಶಾಕ್ ಆಗ್ತಾನೆ. ಇನ್ನು ವರುಣ್ ಭೂಷಣ್ಗೆ ಆ ನಾಟಕದ ವ್ಯಕ್ತಿ ಬಗ್ಗೆ ಕೂಡ ಹೇಳ್ತಾನೆ. ಈಗ ಭೂಷಣ್ ಆ ವ್ಯಕ್ತಿನ ಹುಡುಕ್ತಾನೆ. ಈತ ಅವನಿಗೆ ಸಿಗ್ತಾನೆ. ಇಲ್ಲಿ ಭೂಷಣ್ ಆತನಿಗೆ ನೀನಾಕೆ ಪ್ರಕಾಶ್ನ ಕೊಲ್ಲೋಕೆ ಟ್ರೈ ಮಾಡಿದೆ ಅಂತ ಕೇಳ್ತಾನೆ. ಆಗ ಆತ ಸರ್ ನಾನೇನು ಕೊಲ್ಲೋಕೆ ಟ್ರೈ ಮಾಡಿಲ್ಲ, ಪ್ರಕಾಶ್ ಸಾರಿ ನನಗೆ ಅಟ್ಯಾಕ್ ಮಾಡುವಂತೆ ಹೇಳಿದ್ರು, ಏಕೆಂದ್ರೆ ಅಟ್ಯಾಕ್ ಆದ್ರೆ ಸಿಂಪದಿ ಬಂದು ಓಟ್ ಸಿಗುತ್ತೆ ಅಂತ ಅವರೇ ಅನ್ಕೊಂಡಿದ್ರು ಅಂತ ಹೇಳ್ತಾನೆ. ಈಗ ಆ ವ್ಯಕ್ತಿ ಅಲ್ಲಿಂದ ಓಡೋಕೆ ಟ್ರೈ ಮಾಡ್ತಿದ್ದಾಗ ಮೇಲಿಂದ ಕೆಳಗೆ ಬಿದ್ದು ಸತ್ತೋಗ್ತಾನೆ. ಈಗ ಭೂಷಣ್ ವರುಣ್ನ ಅದೇ ಸ್ಪಾಟ್ಗೆ ಕರೆದು ಇದೇ ವ್ಯಕ್ತಿ ನಿಮ್ಮ ತಂದೆನ ಕೊಂದಿದ್ದು, ಅವತ್ತು ಹಣಕ್ಕೋಸ್ಕರ ಅವನು ನಿಮ್ಮ ಮನೆಗೆ ಬಂದಿದ್ದ, ಅವನು 5 ಕೋಟಿಯಲ್ಲಿ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಿದ್ದಾನೆ ಅಂತ ಉಳಿದ ದುಡ್ಡನ್ನ ವರುಣ್ಗೆ ಕೊಡ್ತಾನೆ. ಈಗ ವರುಣ್ ಅಲ್ಲಿಂದ ಮನೆಗೆ ಹೋಗ್ತಿದ್ದಾಗ ಅವನಿಗೆ ಏನೋ ನೆನಪಾಗುತ್ತೆ. ಅವನು ಅದೇ ರಾತ್ರಿ ಭೂಷಣ್ನ ಅದೇ ಸ್ಪಾಟ್ಗೆ ಮತ್ತೆ ಕರೀತಾನೆ. ಇಲ್ಲಿ ವರುಣ್ ಭೂಷಣ್ಗೆ ನನ್ನ ತಂದೆನ ಕೊಂದಿದ್ದು ಆ ವ್ಯಕ್ತಿಯಲ್ಲ ನೀನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭೂಷಣ್ ಏನ್ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ವರುಣ್ ಅವತ್ತು ನನ್ನ ತಲೆಗೆ ಹೊಡೆದು ಹೋದ ಆ ವ್ಯಕ್ತಿ ನನ್ನ ಕಿವಿಯಲ್ಲಿ ಬಂದು ಸುಯೋಧನ ಅಂತ ಹೇಳಿದ್ದ, ಅವನಿಗೆ ನನಗೆ ಯಾವ ಶಬ್ದ ಕೇಳುತ್ತೆ ಅಂತ ಹೇಗೆ ಗೊತ್ತಾಯ್ತು, ಅದು ಕೇವಲ ನನಗೆ ಹತ್ತಿರವಿದ್ದ ಮತ್ತು ನನಗೆ ಕ್ಲೋಸ್ ಇರೋ ಮನುಷ್ಯರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ. ಆಗ ಭೂಷಣ್ ನಗ್ತಾ ಕೊನೆಗೆ ನನ್ನ ಕಂಡುಹಿಡಿದ್ಯಾ ಅಂತ ಹೇಳ್ತಾನೆ. ಈಗ ಭೂಷಣ್ ನಡೆದ ಸಂಗತಿಯನ್ನ ವರುಣ್ಗೆ ಹೇಳ್ತಾನೆ.
ಅವತ್ತು ಹಾಸ್ಪಿಟಲ್ ನಲ್ಲಿ ಒಬ್ಬ ವಾರ್ಡ್ ಬಾಯ್ ಯಾರಿಗೋ ಕಾಲ್ ಮಾಡಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಪ್ರಕಾಶ್ ಆಗಿರುತ್ತೆ. ಪ್ರಕಾಶ್ಗೆ ತನ್ನ ಮಗನ DNA ರಿಪೋರ್ಟ್ ನಿಂದ ವರುಣ್ ಬೇರೆ ಯಾರು ಅಲ್ಲ, ತನ್ನ ಮಗ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ವರುಣ್ನ ಕೊಲ್ಬೇಕಂತ ಪ್ಲಾನ್ ಮಾಡಿರ್ತಾನೆ. ಅವನ ಪ್ಲಾನ್ ಪ್ರಕಾರನೇ ರೌಡಿಗಳು ವರುಣ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಆದ್ರೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ. ಇನ್ನು ಅದೇ ರಾತ್ರಿ ಪ್ರಕಾಶ್ ಭೂಷಣ್ಗೆ ಕಾಲ್ ಮಾಡಿ ವರುಣ್ನ ಸಾಯಿಸೋಕೆ ಕರೆದಿರ್ತಾನೆ. ಆದ್ರೆ ಕೋಇನ್ಸಿಡೆನ್ಸ್ಲಿ ವರುಣ್ನ ಕೊಲ್ಲೋ ಪ್ರೊಸೆಸ್ ನಲ್ಲಿ ವರುಣ್ ಕೈಯಿಂದಾನೇ ಪ್ರಕಾಶ್ ಕೊಲೆ ಆಗಿರುತ್ತೆ. ಇನ್ನು ವರುಣ್ನ ಕೊಂದ್ರೆ ಪ್ರಕಾಶ್ ಭೂಷಣ್ಗೆ 1 CR ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಈಗ ಪ್ರಕಾಶ್ ಸತ್ತೋಗಿರ್ತಾನೆ. ಅದಕ್ಕೆ ಅವನು ಪೂರ್ತಿ ಹಣ ತಗೊಂಡು ಅಲ್ಲಿಂದ ಓಡೋಗಿರ್ತಾನೆ. ಇನ್ನು ಆತ ಅಲ್ಲಿಂದ ಸುಮ್ಮನೆ ಹೋಗದೆ ವರುಣ್ ಕಿವಿಯಲ್ಲಿ ಸುಯೋಧನ ಅಂತ ಹೇಳಿ ಹೋಗಿರ್ತಾನೆ. ಏಕೆಂದ್ರೆ ಅವನು ವರುಣ್ಗೆ ಈ ರೀತಿ ಹೇಳಿದ್ರೆ ಅವನು ಎಲ್ಯೂಷನೇಷನ್ ಆಗಿದೆ ಅಂತ ತಿಳ್ಕೊತಾನೆ ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ಅವನು ಆ ನಾಟಕದ ವ್ಯಕ್ತಿ ಮೇಲೆ ಎಲ್ಲಾ ಕ್ರೈಮ್ ನ ಹಾಕಿ ತಾನು ತಪ್ಪಿಸ್ಕೋಬೇಕಂತ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಈಗ ವರುಣ್ಗೆ ಎಲ್ಲ ಗೊತ್ತಾಗಿರುತ್ತೆ. ಇಲ್ಲಿ ಈಗ ವರುಣ್ ಮತ್ತು ಭೂಷಣ್ ನಡುವೆ ಫೈಟ್ ಆಗುತ್ತೆ. ಭೂಷಣ್ ಮೇಲಿಂದ ಕೆಳಗೆ ಬಿದ್ದು ಸತ್ತೋಗ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.